ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗುರು ಅವ್ರು ಏನ್ ಗುರು ಸಖತ್ತಾಗಿ ಡಿಫೆಂಡ್ ಮಾಡಿದ್ರು ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ. ನೋಡಿ ಗುರು 5 ಓವರ್ಗೆ 50 ರನ್ ಬೇಕಾಗಿರತ್ತೆ ನಮ್ಮ GT ಅವ್ರಿಗೆ ಗೆಲ್ಲಕ್ಕೆ. 4 ಓವರ್ಗೆ 40 ರನ್ ಬೇಕಾಗಿರತ್ತೆ. 3 ಓವರ್ಗೆ 29 ರನ್ ಬೇಕಾಗಿರತ್ತೆ. ಆಮೇಲೆ 2 ಓವರ್ಗೆ ಕೇವಲ 16 ರನ್ ಬೇಕಾಗಿರತ್ತೆ. ಕೊನೆ 2 ಓವರ್ ಅಲ್ಲಿ ಒಂದೇ ಒಂದು ಬೌಂಡ್ರಿನೂ ಬರಲ್ಲ ಗುರು. ನಮ್ಮ ಜೋಫ್ರಾ ಆರ್ಚರ್ ಮಾಡ್ತಾರೆ ಚೆನ್ನಾಗಿ. ಕೊನೆಯಲ್ಲಿ ತುಷಾರ್ ದೇಶಪಾಂಡೆ ಅವ್ರಿಗೆ ಬೌಲಿಂಗ್ ಕೊಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಇಲ್ಲ ಬರ್ಗರ್ ಅವ್ರಿಗೋ ಅಥವಾ ಸಂದೀಪ್ ಶರ್ಮಾಂಗೋ ಏನಾದ್ರು ಬೌಲಿಂಗ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಯಾಗೋರು ರಿಯಾನ್ ಪರಾಗ್ ಅವ್ರ ಒಂಥರ ರಿಸ್ಕಿ ಡಿಸಿಷನ್ ತಗೊಂಡ್ರು ಅಂತಾನೆ ಹೇಳ್ಬೋದು. ಇವಾಗ ಟಾಸ್ ಗೆದ್ದಾಗ ಬ್ಯಾಟಿಂಗ್ ತಗೊಂಡಿದ್ದು ಸಹ ಒಂಥರ ರಿಸ್ಕಿ ಡಿಸಿಷನ್. ಇವಾಗ ಎಲ್ಲಾ ಟೀಮ್ಸ್ ಗಳಿಗೂ ಟಾಸ್ ಗೆದ್ರೆ ಆರಾಮ್ಸಾಗಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾಕಪ್ಪ ಅಂದ್ರೆ ಚೇಸ್ ಮಾಡೋದು ಸ್ವಲ್ಪ ಈಸಿ ಇರತ್ತೆ. ಆಮೇಲೆ ಡ್ಯೂ ಫ್ಯಾಕ್ಟರ್ ಹಂಗೆ ಹಿಂಗೆ. ಆಮೇಲೆ ಒಂದು ಟಾರ್ಗೆಟ್ ಗೊತ್ತಿದಾಗ ಚೇಸ್ ಮಾಡೋದು ಸುಲಭ ಆಗೋರು. ಅದರಿಂದ ಎಲ್ಲಾ ಟೀಮ್ಗಳು ಟಾಸ್ ಗೆದ್ದಾಗ ಬೌಲಿಂಗ್ ನ ಸೆಲೆಕ್ಟ್ ಮಾಡಕ್ಕೆ ಇಷ್ಟ ಪಡ್ತವೆ. ಬಟ್ ನಮ್ ರಿಯಾನ್ ಪರಾಗ್ ಅವ್ರು ಇಲ್ಲ ಗುರು, ನಾನು ಡಿಫ್ರೆಂಟ್ ಆಗಿ ಏನೋ ಮಾಡ್ತೀನಿ ಅಂತ ಅವರು ಬ್ಯಾಟಿಂಗ್ ನ ತಗೊಂಡು ಯಾವ ಟೀಮ್ ಗೆದ್ದಿದೆಯಲ್ಲ ಗುರು. ಇವಾಗ ಡಿಸಿಷನ್ ಎಲ್ಲ ವರ್ಕ್ ಆದ್ರೆ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತ ಅಂತಾರೆ. ರಿಯಾನ್ ಪರಾಗ್ ಅವ್ರ ಡಿಸಿಷನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಯಾರ್ ಗುರು ಇವನ್ ಕ್ಯಾಪ್ಟನ್ ಹಂಗೆ ಹಿಂಗೆ ಅಂತ ಅಂತಾರೆ ಅಷ್ಟೇ ಗುರು. ಹೆಂಗ್ ಗೆದ್ರೆ ಗುರು ನಿನ್ ಡಿಸಿಷನ್ ಬೌಲಿಂಗ್ ಮಾಡ್ಬಿಟ್ಟು ಗೆದ್ದ, ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಗೆದ್ದ, ಅದೇನೋ ಬರಲ್ಲ. ಆಮೇಲೆ ಗುರು ಇದು ಡ್ಯೂ ಬರ್ತಿರ್ಲಿಲ್ವಾ, ಅದು ಬರ್ತಿರ್ಲಿಲ್ವಾ, ಇದು ಬರ್ತಿರ್ಲಿಲ್ವಾ ಅಂತ ಕ್ವಶನ್ಸ್ ಬಂದಿರ್ತಿತ್ತು ನಮ್ ರಿಯಾನ್ ಪರಾಗ್ ಅವ್ರಿಗೆ. ಯಾಕೆ ಗೆದ್ದಿರೋದ್ರಿಂದ ಯಾವ ಕ್ವಶನ್ಸ್ ಅಷ್ಟು ಬರಲ್ಲ ಗುರು. ಗೆದ್ದಿರೋದ್ರಿಂದ ಎಲ್ಲಾ ಡಿಸಿಷನ್ ಪರ್ಫೆಕ್ಟ್ ಅಂತಾನೆ ಅನ್ಸತ್ತೆ. ಸೋತಾಗ್ಲೇ ನಮ್ ಡಿಸಿಷನ್ ಪರ್ಫೆಕ್ಟ್ ಇದೆಯಾ ಇಲ್ವಾ ಅಂತ ತರ ಎಲ್ಲ ಫೀಲ್ ಆಗೋದು ಗುರು. ಇವಾಗ ನಮ್ದು ಆರ್ದು ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ಇವ್ರಿಗೆ ಚೆನ್ನಾಗಿ ಬರೋದೇ ಐತೆ. ಯಶಸ್ವಿ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ ಏನ್ ಗುರು, ಇಬ್ರು ಅತ್ಯುತ್ತಮವಾಗಿ ಪಾರ್ಟ್ನರ್ಶಿಪ್ ಹಾಕೊಡ್ತಾರೆ. ಪವರ್ ಪ್ಲೇ ಅಲ್ಲಿ ಇಬ್ರು ಸಹ ಚೆನ್ನಾಗಿ ಆಡ್ತಾರೆ. ಪವರ್ ಪ್ಲೇ ಅಲ್ಲಿ ವಿಕೆಟ್ ಲೆಸ್ಸೇ ಹೊಡಿತಾರೆ ಗುರು, ಸರಿನಾ. ಪವರ್ ಪ್ಲೇ ಆದ್ಮೇಲೆ ವಿಕೆಟ್ ಬೀಳೋದು ನಮ್ಮ ಸೂರ್ಯವಂಶಿ ಅವ್ರು ಔಟ್ ಆದ್ಮೇಲೆ ಗುರು ಚೆನ್ನಾಗೆ ಬರೋದ್ ಗುರು. ಇವರು ಮತ್ತೆ ಜುರೇಲ್ ಅವರು ಈ ತರ ಇನ್ನಿಂಗ್ಸ್ ನೋಡಿರ್ಲಿಲ್ಲ ಗುರು. ಅವ್ರು ಬರೀ ಸ್ವಲ್ಪ ಕೆಳಗಡೆ ಬರೋರು, ಅಷ್ಟು ಫಿನಿಶ್ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಧ್ರುವ್ ಜುರೇಲ್ ಅವರು ಎಷ್ಟೊಂದು ಮ್ಯಾಚ್ ಗಳನ್ನ ಸೋಲ್ಸ್ಬಿಟ್ಟಿದ್ದಾರೆ ಗುರು. ಆದ್ರೂ ಇವ್ರು 14 ಕೋಟಿ ಎಲ್ಲ ಕೊಟ್ಟು ರಿಟೈನ್ ಸಹ ಮಾಡ್ಕೊಂಡಿದ್ರು. ನನಗೆ ಇದೇನು ಆಶ್ಚರ್ಯ ಆಗ್ಬಿಡ್ತು, ಏನಿದೆ ಗುರು ಅಂತದ್ ಏನಿದೆ ಧ್ರುವ್ ಜುರೇಲ್ ಹತ್ರ ರಿಟೈನ್ ಹೊಡಿತಿದಾರಲ್ಲ ಅಂತ. ಇವತ್ತು ನನ್ನ ಹತ್ರ ಏನಿದೆ ಅಂತ ಧ್ರುವ್ ಜುರೇಲ್ ಅವರು ಪ್ರೂವ್ ಮಾಡಿ ತೋರ್ಸಿದ್ದಾರೆ. ಆ ನಂತರ ಗುರು ನಮ್ಮ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರೇ ಏನೋ ಆಡ್ಲಿಲ್ಲ, ಒಂದ್ 4 ಹೊಡೆದಿ ಆಮೇಲೆ ಬೇಗನೆ ಔಟ್ ಆದ್ರು. ಆಮೇಲೆ ಗುರು ಶಾರ್ಟ್ ಇನ್ನಿಂಗ್ಸ್ ಗುರು, ಅವ್ರ ಲೆಕ್ಕದಲ್ಲಿ ಔಟ್ ಆಗ್ಬೇಕಿತ್ತು. ಹೆಚ್ಚಾಗಿದ್ದಾಗ ನಮ್ಮ ಜಾಸ್ ಬಟ್ಲರ್ ಅವ್ರು ಅಪೀಲ್ ಮಾಡ್ತಾರೆ, ಬಟ್ ಅದು ರಿವ್ಯೂ ಹಾಕೋ ತೊಗೊಳಲ್ಲ. ನಮ್ಮ ರಶೀದ್ ಖಾನ್ ಅವ್ರು ಇವ ಶುಭ್ಮನ್ ಗಿಲ್ ಅವ್ರು ಆಡಿಲ್ಲ, ಅದೇನಿಗೆ ತೊಗೊಳಲ್ವೋ ಗೊತ್ತಿಲ್ಲ ಗುರು. ಕೊನೆಯಲ್ಲಿ ಇನ್ನೇನಷ್ಟು ರನ್ ಬರಲ್ಲ ಗುರು. ಮೇಜರ್ ಕಾಂಟ್ರಿಬ್ಯೂಷನ್ ಗುರು ನಮ್ಮ ಧ್ರುವ್ ಜುರೇಲ್ ಅವ್ರದ್ದು 75 ರನ್ ಗುರು. ಈ ಕಡೆ ಗುರು ಎಲ್ಲರೂ ಒಡಿಸ್ಕೋತಾರೆ ಗುರು. ಎಲ್ಲರದ್ದು ಎಕಾನಮಿ 9+. ಅದೇ ಒಂದ್ ಸ್ವಲ್ಪ ಕಮ್ಮಿ ಅಂದ್ರೆ ಗುರು ನಮ್ಮ ಅಶೋಕ್ ಶರ್ಮಾ ಅವ್ರದ್ದು ಬೌಲಿಂಗ್ ಸಖತ್ತಾಗಿ ಇರತ್ತೆ ಗುರು. ಈ ಕಡೆ ನಮ್ GT ಚೇಸ್ ಬಗ್ಗೆ ಮಾತಾಡೋದಾದ್ರೆ ಗುರು 6 ರನ್ ಇಂದ ಸೋತಿದ್ದಾರೆ. ಬಟ್ ಇವ್ರ ಈಗ ನಿಮ್ಗೆ ನೋಡಿ ಗುರು, ನಿಮ್ಗೆ ರಸೆಲ್ ಅವ್ರು ಹೊಡಿದ್ರೆ ಗೊತ್ತಾಯ್ತದೆ ಏನೋ ಹೊಡಿತಾರೆ ಅಂತ. ಕ್ರಿಸ್ ಗೇಲ್ ಅವ್ರು ಹೊಡೋರು ಗೊತ್ತಾಗತ್ತೆ. ಫಿಲ್ ಸಾಲ್ಟ್ ಅವ್ರು ಹೊಡೋರು ಫೀಲ್ ಆಗತ್ತೆ. ಫಿನ್ ಅಲೆನ್ ಅವ್ರು ಹೊಡೋರು ಫೀಲ್ ಆಗತ್ತೆ. ನಿಕ್ಲಾಸ್ ಪುರಾನ್ ಅವ್ರು ಹೊಡೋರು ಫೀಲ್ ಆಗತ್ತೆ. ಪೋವೆಲ್ ಅವ್ರು ಹೊಡೋರೆ ಫೀಲ್ ಆಗತ್ತೆ. ಬಟ್ ನಮ್ ಸಾಯಿ ಸುದರ್ಶನ್ ಹೊಡೋದ್ ಫೀಲೇ ಆಗಲ್ಲ ಗುರು. ಆ ರೇಂಜ್ ಹೊಡಿತಾರೆ. ಫುಲ್ಲು ಕ್ಲಾಸು, ಫುಲ್ಲು ಟೈಮಿಂಗ್ ಮೇಲೆ ಫೋಕಸ್ ಮಾಡ್ತಾರೆ ಸಾಯಿ ಸುದರ್ಶನ್ ಅವರು. ಅದರಿಂದ ನೋಡಿ ಇವರು 73. ಇವ್ರದ್ದು ಒಂಥರ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಗುರು. ಇವರು ಮತ್ತೆ ಗಿಲ್ಲು ಓಪನಿಂಗ್ ಕ್ರೇಜಿ ಇದೆ, ಸರಿನಾ. ಇವತ್ತು ಗಿಲ್ ಅವ್ರು ಆಡಿಲ್ದೆ ಇದ್ದಿದ್ರಿಂದ ಕುಮಾರ್ ಕುಶ್ಗರಾ ಅವರು ಆಡಿದ್ರು. ಅವರು ಒಂದ್ 18 ರನ್ ಹೊಡಿತಾರೆ ಗುರು. ಆಮೇಲೆ ನಮ್ ಬಟ್ಲರ್ ಅವರು ಒಂದ್ 26 ರನ್ ಎಲ್ಲ ಹೊಡಿತಾರೆ. ಗುರು ಚೆನ್ನಾಗೆ ಹೋಗ್ತಿರೋದೆ ಗುರು. ಬಟ್ಲರು ಸುದರ್ಶನ್ ಅವರೆಲ್ಲ ಆಡ್ತಿದ್ದಾಗ. ಬಟ್ ಎಲ್ಲ ಎಡ್ವರ್ಡ್ ಶುರು ಆಗದೆ ಗುರು. ಸಾಯಿ ಸುದರ್ಶನ್ ಅವ್ರು ಔಟ್ ಆಗ್ತಾರೆ. ಅದಾದ್ಮೇಲೆ ಗುರು ನಮ್ಮ ಗ್ಲೆನ್ ಫಿಲಿಪ್ಸ್ ಅವ್ರು ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹಂಗೆ ಗುರು ನಮ್ಮ ವಾಷಿಂಗ್ಟನ್ ಸುಂದರ್ ಅವರು ಬೇಗನೆ ಔಟ್ ಆಗ್ತಾರೆ. ಆಮೇಲೆ ಜಾಸ್ ಬಟ್ಲರ್ ಅವರು, ರವಿ ಬಿಷ್ಣೋಯ್ ಅವ್ರಿಗೆ ಇವತ್ತು ಒಂದ್ ಒಳ್ಳೆ ವಿಕೆಟ್ ಎಲ್ಲ ಸಿಗತ್ ಗುರು. 4 ವಿಕೆಟ್ ಸಿಗತ್ತೆ. 5 ವಿಕೆಟ್ ಆಲ್ ಏನಾದ್ರು ತೆಗಿತಾರೇನೋ ಅನ್ಕೊಂಡೆ. 5 ವಿಕೆಟ್ ಆಲ್ ಅವ್ರಿಗೆ ಮಿಸ್ ಆಯ್ತು ಗುರು ನಮ್ಮ ರವಿ ಬಿಷ್ಣೋಯ್ ಅವ್ರಿಗೆ. ಮತ್ತೆ ಗುರು ಕೊನೆಯಲ್ಲಿ ಗೆಲ್ಬೋದಿತ್ತು ಗುರು. 2 ಓವರಿಗೆ ಎಷ್ಟಪ್ಪ 16 ರನ್ ಏನೋ ಬೇಕಾಗಿರತ್ತೆ. ಬಟ್ ಅವಾಗ ಮತ್ ನಮ್ ಜೋಫ್ರಾ ಆರ್ಚರ್ ಮತ್ತೆ ನಮ್ಮ ತುಷಾರ್ ದೇಶಪಾಂಡೆ ಡಿಫೆಂಡ್ ಮಾಡ್ತಾರೆ. ಲಾಸ್ಟ್ ಗಿಂತ ಎಲ್ಲ ಮುಂಚೆ ಗುರು ನಮ್ ಸಂದೀಪ್ ಶರ್ಮಾ ಅವ್ರಿಗೆ ಹೊಡೆದ್ಬಿಟ್ಟಿರ್ತಾರೆ. ನಾನ್ ಸಂದೀಪ್ ಶರ್ಮಾ ಅವ್ರಿಗೆ ಕೊಡ್ತಾರ ಗುರು ಲಾಸ್ಟ್ ಓವರ್ ನ ಅಂತ ಅನ್ಕೊಂಡೆ. ಧೋನಿ ಜೊತೆ ಎಲ್ಲ ಡಿಫೆಂಡ್ ಮಾಡಿರೋ ಹಂಗೆ ಹಿಂಗೆ ಅಂತ ಅನ್ಕೊಂಡೆ. ಇಲ್ಲ ಗುರು ಅನ್ಬಿಟ್ಟು ನಮ್ ತುಷಾರ್ ದೇಶಪಾಂಡೆ ಅವ್ರಿಗೆ ಬೌಲಿಂಗ್ ನ ಕೊಟ್ಟು ಕೊನೆಯಲ್ಲಿ ಗುರು ಚೆನ್ನಾಗಿ ಡಿಫೆಂಡ್ ನ ಮಾಡ್ತಾರೆ ಗುರು, ಸರಿನಾ. ಕ್ರೇಜಿಯಾಗಿ ಡಿಫೆಂಡ್ ಮಾಡ್ತಾರೆ ತುಷಾರ್ ದೇಶಪಾಂಡೆ ಅವರು.
ಇದೊಂಥರ ಗುರು ಈವನ್ ಆಗಿತ್ತು ಗುರು. ಕೊನೆ ತನಕ ಗುರು ಒಂದ್ ರೇಂಜ್ ಡೌಟ್ ಇತ್ತು. ಕೊನೆ ಬಾಲಿಗೆ 7 ರನ್ ಬೇಕಾಗಿದ್ದಾಗ ಏನ್ 6 ಹೊಡಿತಾರೆ ಅಂತ ನನ್ಗೂ ಅನ್ನಿಸ್ಲಿಲ್ಲ. ರಶೀದ್ ಖಾನ್ ಅವ್ರಿಗೆ ಅವರು ಕನೆಕ್ಟ್ ಆಗ್ತಿರ್ಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದ್ದು. ಯಾರ್ಕರ್ನ ತುಷಾರ್ ದೇಶಪಾಂಡೆ ಅವರು ಕರೆಕ್ಟ್ ಆಗಿ ಬುಡ ಹೊಡಿತಿದ್ರು, ಅದರಿಂದನೇ ಹೊಡಿಯೋಕಾಗ್ಲಿಲ್ಲ. ಕೊನೆಯಲ್ಲಿ ಗುರು ಜೋಫ್ರಾ ಆರ್ಚರ್ ಆ ಒಂದು ಕ್ಯಾಚ್ ನ ಚೆನ್ನಾಗಿ ತಗೋತಾರೆ ಗುರು. ಗುರು ಒಟ್ನಲ್ಲಿ ಈ ಒಂದು ಮ್ಯಾಚ್ ನ RR ಅವರು ಆರಾಮ್ಸಾಗಿ ಕೊನೆಯಲ್ಲಿ ಗುರು ಗೆಲ್ತಾರೆ ಗುರು ನಮ್ಮ RR ಅವರು. ಮತ್ ನಮಗೆ ಶಿಮ್ರಾನ್ ಹೆಟ್ಮೇರ್ ಅವರು ಒಂಥರ ಕ್ಯಾಚ್ ನ ಕುಶಾಗ್ರ ಅವ್ರದ್ದು ಕ್ಯಾಚ್ ನ ಚೆನ್ನಾಗಿ ಹಿಡಿತಾರೆ. ಸರಿನಾ ಗುರು? ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ನಿಸ್ತು? ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.